ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಜೆ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತೀನಿ ಅಂದರೆ, ನೀವೇನಾರು ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ತುಂಬ ಯೂಸ್ಫುಲ್ ಈ ವಿಡಿಯೋ. ಏನಪ್ಪ ಅಂತಂದರೆ, ನಿಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಆಗಿರ್ತಿರಲ್ಲ, ನಿಮ್ಮ ಒಂದು ಚಾನಲ್ ಸರ್ಚ್ ಮಾಡಿದ್ರೆ ಸರ್ಚ್ ಲಿಸ್ಟಲ್ಲಿ ಬರ್ತಾ ಇರಲ್ಲ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮೊಂದು ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರ್ತಾ ಇರಲ್ಲ. ಅದಕ್ಕೆ ಇವತ್ತು ನಾನು ನಿಮಗೆ ಸರ್ಚ್ ಲಿಸ್ಟಲ್ಲಿ ಬರೋಂಗೆ ಹೆಂಗಪ್ಪ ಮಾಡಬೇಕು ಅಂತ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಇದನ್ನ ಯೂಸ್ ಮಾಡಿ ನಿಮಗೆ ಖಂಡಿತ ಸರ್ಚಲ್ಲಿ ಬರುತ್ತೆ ನಿಮ್ಮೊಂದು ಚಾನಲು. ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲಕ್ಕೆ ನಾಳೆ ಸೆಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ನ್ಯೂ ಯೂಟ್ಯೂಬರ್ಸ್ಗೆ ಏನಪ್ಪ ಅಂತಂದರೆ ನೇಮ್ನ ಕೊಟ್ಟಿರ್ತಾರೆ. ಅದೇ ನೇಮಲ್ಲಿ ಬೇರೆ ಒಂದು ಯೂಟ್ಯೂಬ್ ಚಾನಲ್ಸ್ಗಳು ಇರ್ತವೆ. ಅಂತಂದರೆ ಇವ್ರ ಚಾನಲ್ ಫಸ್ಟ್ ಬರೋಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆದರೂ ಬರೋದೇ ಅಲ್ಲ. ಈ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಚಾನಲ್ನ ಸರ್ಚ್ ಲಿಸ್ಟಲ್ಲಿ ಬರೋಂಗೆ ಮಾಡ್ಕೋಬೋದು. ಇದು ಟ್ರಿಕ್ ಏನಲ್ಲ, ಯೂಟ್ಯೂಬಲ್ಲೇ ಕೊಟ್ಟಿರುವಂಥದ್ದು. ಯೂಟ್ಯೂಬಲ್ಲಿ ಕೊಟ್ಟಿದ್ದಾರೆ, ಆದರೆ ನಿಮಗೆ ಗೊತ್ತಿರೋಲ್ಲ. ಆದರೆ ನಾನು ಹೇಳೋಂಥ ಇದನ್ನ ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಚಾನಲ್ 100% ಸರ್ಚಲ್ಲಿ ಬರುತ್ತೆ. ನನ್ನ ಚಾನಲ್ ಬೇಕಾದ್ರೆ ಇವಾಗ ಸರ್ಚ್ ಮಾಡಿ. ಮೊದಲು ಬರ್ತಾ ಇರಲಿಲ್ಲ, ಇವಾಗ ಬರ್ತಾಯಿದೆ, ಸರ್ಚ್ ಲಿಸ್ಟಲ್ಲಿ ಬರ್ತಾಯಿದೆ. ಮೊದಲು ಅಂದರೆ ಬರ್ತಾ ಇರಲಿಲ್ಲ. ನಾನು ಈ ಟ್ರಿಕ್ ಯೂಸ್ ಮಾಡಿದೆ, ಆವಾಗ ಬಂತು. ನಿಮಗೂ ಈ ಟ್ರಿಕ್ನ ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೀವು ಇಲ್ಲಿ youtube.com ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಲೈನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿ ಯುವರ್ ಚಾನಲ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಆವಾಗ ನೀವು ಕಸ್ಟಮೈಸ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮೈಸ್ ಚಾನಲ್ ಕ್ಲಿಕ್ ಮಾಡ್ತು ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪು ಓಪನ್ ಆಗುತ್ತೆ ನಿಮ್ಮ ಕ್ರೋಮಲ್ಲಿ. ಅಂದರೆ ಡೆಸ್ಕ್ಟಾಪು ಸಿಸ್ಟಮಲ್ಲಿ ಹೆಂಗೆ ಓಪನ್ ಆಗುತ್ತೆ ಅದೇ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗ್ತಾಯಿದೆ. ಓಕೆ ಗೈಸ್, ನೀವೇನು ನೋಡಬೇಕು ಅಂತಂದರೆ ಇಲ್ಲಿ ಝೂಮ್ ಮಾಡಿ ಮೇಲ್ಕೆ ಸ್ವೈಪ್ ಮಾಡ್ತು ಅಂತಂದರೆ ಇಲ್ಲಿ ಸೆಟ್ಟಿಂಗ್ ಒಂದು ಆಪ್ಷನ್ ಕಾಣುತ್ತೆ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಚಾನಲ್ ಅಂತ ಇರುತ್ತಲ್ಲ, ಆ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾನಲ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಕೀವರ್ಡ್ಸ್ ಅಂತಿದೆ. ಇದೇನಪ್ಪ ಅಂತಂದರೆ ಕೀವರ್ಡ್ಸು ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರಲ್ಲ, ನಿಮ್ಮೊಂದು ಚಾನಲ್ ನೇಮ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಕ್ಯಾಪಿಟಲ್ ಲೆಟರು, ಬಿಗ್ ಲೆಟರು, ಈ ರೀತಿ ನಾನು ಹಾಕಿದ್ದೀನಲ್ಲ, ಈ ರೀತಿ ಹಾಕ್ತು ಅಂತಂದರೆ ನಿಮ್ಮ ಚಾನಲು ಸರ್ಚ್ ಮಾಡಿದಾಗ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಇಲ್ಲಿ JMR ಟೆಕ್ ಕನ್ನಡ, JMR ಟೆಕ್ ಕನ್ನಡ, ಸ್ಮಾಲ್ ಲೆಟರ್, ಬಿಗ್ ಲೆಟರು ಈ ಥರ ಹಾಕ್ಬೇಕು. ಈ ಥರ ಹಾಕ್ತು ಅಂತಂದರೆ ನಿಮ್ಮೊಂದು ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರೋ ಸಾಧ್ಯತೆ ಇದೆ. ಇವಾಗ ನನ್ನ ಚಾನಲ್ನ ಕೂಡ ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಒಂದು ಕೀವರ್ಡ್ಸ್ನೆಲ್ಲ ನೀವು ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಚಾನಲು ಆದಷ್ಟು ಬೇಗ ಯೂಟ್ಯೂಬ್ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಇವಾಗ ನಾನು ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ. ಯೂಟ್ಯೂಬ್ ಓಪನ್ ಮಾಡಿ. ಇವಾಗ ಯೂಟ್ಯೂಬ್ನ ಓಪನ್ ಮಾಡಿದೆ. ಇವಾಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ನಾನು ನಿಮಗೆ JMR ಟೆಕ್ ಕನ್ನಡ ಅಂತ ಸರ್ಚ್ ಮಾಡ್ತೀನಿ. JMR ಟೆಕ್ ಕನ್ನಡ ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಚಾನಲೇ ನೋಡಿ ಇಲ್ಲಿ ಫಸ್ಟ್ ಬರ್ತಿದೆ JMR ಟೆಕ್ ಕನ್ನಡ ಅಂತ. ಇದೇ ರೀತಿ ನೀವು ನಿಮ್ಮ ಒಂದು ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ ಈ ಒಂದು ಟ್ರಿಕ್ನ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ಬರ್ತಾಯಿದೆ. ಮೊದಲು ಈ ಥರ ಎಲ್ಲ ಬರ್ತಾಯಿತ್ತು, ನನ್ನ ಚಾನಲ್ ಬರ್ತಿರಲಿಲ್ಲ. ಇವಾಗ ನನ್ನ ಚಾನಲ್ ಬರ್ತಾಯಿದೆ. ಫ್ರೆಂಡ್ಸ್, ಈ ಟ್ರಿಕ್ಸ್ನ ಯೂಸ್ಫುಲ್ ಆಯಿತು ಅಂತಂದರೆ ಕೆಳಗಡೆ ಕಮೆಂಟ್ ಹಾಕಿ ಯೂಸ್ಫುಲ್ ಅಂತ. ಫ್ರೆಂಡ್ಸ್, ಈ ಟ್ರಿಕ್ಕು ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.